ವಿಕ್ರಮ್ ಚಿಟ್ ಫಂಡ್ ವಂಚನೆಗಿಂತಲೂ ದೊಡ್ಡ ವಂಚನೆಯಾಗಿದೆ ಕರ್ನಾಟಕದ ಜನರಿಗೆ. ವಿಕ್ರಮ್ ಚಿಟ್ ಫಂಡ್ ವಂಚನೆಗಿಂತ ದೊಡ್ಡ ವಂಚನೆಯನ್ನ ಮಾಡಲಾಗಿದೆ ಕರ್ನಾಟಕದ ಜನರಿಗೆ. ಇಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ಮೋಸ ಮಾಡಲಾಗಿದೆ. ಆಂಧ್ರದ ಇಪಿಸಿಎಸ್ಆರ್ ಕಂಪನಿಯಿಂದ ಮಹಾ ಮೋಸ ಆಗಿದೆ. ಹೆಚ್ಚಿನ ಬಡ್ಡಿ, ಮನಿ ಡಬಲಿಂಗ್ ಅನ್ನೋ ಹೆಸರಲ್ಲಿ ಜನರಿಗೆ ವಂಚನೆ ಮಾಡಲಾಗಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. 3,000ದಿಂದ 1 ಲಕ್ಷ ರೂಪಾಯಿವರೆಗೆ ಹಣ ಹೂಡಿಕೆಯನ್ನ ಮಾಡಲಾಗಿತ್ತು. ಚಂದ್ರಶೇಖರ್ ಗಜ್ಜಾಲ ಅಲಿಯಾಸ್ ಗಾಲಾ ಚಂದ್ರಶೇಖರ್ ಗುಪ್ತನಿಂದ ಮಹಾ ಮೋಸ ಕರ್ನಾಟಕದ ಜನರಿಗಾಗಿದೆ. ಅದು ಕೂಡ 400 ಕೋಟಿ ರೂಪಾಯಿಯ ಮಹಾ ವಂಚನೆಯನ್ನ ಮಾಡಲಾಗಿದೆ. ಸುಮಾರು 3,000ದಿಂದ 1 ಲಕ್ಷದ ರೂಪಾಯಿವರೆಗೆ ಇಲ್ಲಿ ಹಣ ಹೂಡಿಕೆಯನ್ನ ಮಾಡಲಾಗಿತ್ತು. ಆಂಧ್ರದ ಇಪಿಸಿಎಸ್ಆರ್ ಕಂಪನಿಯಿಂದ ಮಹಾ ಮೋಸ ಆಗಿದೆ. ಚಂದ್ರಶೇಖರ್ ಗಜ್ಜಾಲ ಅಲಿಯಾಸ್ ಗಾಲಾ ಚಂದ್ರಶೇಖರ್ ಗುಪ್ತಾ ಈ ರೀತಿ ಮೋಸ ಮಾಡಿರೋದು. ಗಜ್ಜಾಲ ಜೊತೆಗೆ ದೊಡ್ಡ ವಂಚಕರ ಟೀಮ್ ಇದೆ. ಲೈಬ್ ಬುದ್ಧ, ಎಸ್ ಕುಮಾರ್ ಸೇರಿದಂತೆ ಹಲವರು ವಂಚಕರಾಗಿದ್ದಾರೆ. ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ಹಲವು ಕಡೆ ಇವರು ಮೋಸ ಮಾಡಿದ್ದಾರೆ. ಇಪಿಸಿ ವ್ಯಾಲೆಟ್, ಇಟಿಟಿ ಮಾರ್ಕೆಟಿಂಗ್, ಡೇ ಟು ಡ್ರೀಮ್ ಹೆಸರಿನಲ್ಲಿ ಈ ಕಂಪನಿ ಇದೆ. ಸುಮಾರು 5 ಕಂಪನಿಗಳನ್ನು ತೆಗೆದು ಗ್ರಾಹಕರಿಗೆ ಚೈನ್ ಲಿಂಕ್ ಸಿಸ್ಟಮ್ ಮುಖಾಂತರ ಇವರು ವಂಚನೆಯನ್ನ ಮಾಡಿದ್ದಾರೆ. ದೇಶಾದ್ಯಂತ ಬರೋಬ್ಬರಿ 3,000 ಕೋಟಿ ರೂಪಾಯಿ ಹಣ ವಂಚನೆ ಮಾಡಿದೆ ಈ ಕಂಪನಿ ಅನ್ನುವಂತ ಆರೋಪ ಇದೆ. ಈಗ ಕರ್ನಾಟಕದ ಜನರಿಗೆ 400 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಗಜ್ಜಾಲ ಜೊತೆಗೆ ದೊಡ್ಡ ವಂಚಕರ ಟೀಮೇ ಈ ಒಂದು ವಂಚನೆ ಕೆಲಸದಲ್ಲಿ ತೊಡಕೊಂಡಿದೆ. ಲೈವ್ ಬುದ್ಧ, ಎಸ್ ಕುಮಾರ್ ಸೇರಿದಂತೆ ಹಲವರು ಇಲ್ಲಿ ಸಾಕಷ್ಟು ವಂಚನೆಯ ಪಾತ್ರವನ್ನು ವಹಿಸಿರೋದು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ನಾನಾ ಕಡೆಗಳಲ್ಲಿ ಇವರು ಮೋಸ ಮಾಡಿದ್ದಾರೆ. ಇಪಿಸಿ ವ್ಯಾಲೆಟ್, ಇಟಿಟಿ ಮಾರ್ಕೆಟಿಂಗ್, ಡೇ ಟು ಡ್ರೀಮ್ ಅನ್ನೋ ಹೆಸರಿನಲ್ಲಿ ಕಂಪನಿ ಇದೆ. 5 ಕಂಪನಿಗಳನ್ನ ತೆಗೆದು ಗ್ರಾಹಕರಿಗೆ ಚೈನ್ ಲಿಂಕ್ ಅನ್ನೋ ಹೆಸರಿನಲ್ಲಿ ವಂಚನೆ ಮಾಡ್ತಾರೆ. ಅಂದ್ರೆ ಹಣ ಡಬ್ಲಿಂಗ್ ಮಾಡ್ತೀವಿ, ಹೆಚ್ಚಿನ ಬಡ್ಡಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ. देखा वहाँ पर पेपर में ऐड मिला मेरे को कि ऐसे 2% आपको रिटर्न 2% इंटरेस्ट प्रॉफिट आपको यू विल गेट एवरी वीकली. सो आई इन्वेस्टेड देयर अराउंड इनिशियली आई इन्वेस्टेड 3 लाख. फिर देन 2 लाख और मैंने जब मैंने देखा कि रिटर्न अच्छा मिल रहा है देन आई इन्वेस्टेड 2 लाख और मैंने डाल दिया. फिर आफ्टर दैट फिर ही हैज़ गिवन गुड रिटर्न. फिर इन बिटवीन ही हैज़ 1 मंथ ही नहीं दिया उसमें. फिर मैंने बोला ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಇಲ್ಲಿ ಗಮನಿಸಬೇಕಾಗುತ್ತೆ 400 ಕೋಟಿ ರೂಪಾಯಿ ವಂಚನೆಯನ್ನ ಕರ್ನಾಟಕದ ಜನರಿಗೆ ಆಂಧ್ರದ ಮೂಲದ ಇಪಿಸಿಆರ್ಎಸ್ ಕಂಪನಿ ಮಾಡಿದೆ ಅನ್ನೋದಾದ್ರೆ ಈ ವಂಚನೆ ಬಯಲಾಗಿದ್ದಾದ್ರೂ ಹೇಗೆ, ಎಷ್ಟು ಮಂದಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅಂತ? ಕಿರಣ್, ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ನಾವಿಲ್ಲಿ ಗಮನಿಸಬೇಕಾಗತ್ತೆ, ದೇಶದ ನಾನಾ ಕಡೆ ಈ ಕಂಪನಿ 5 ಕಂಪನಿಗಳನ್ನ ತೆರೆದುಕೊಂಡು ಮಹಾ ವಂಚನೆಯನ್ನ ಮಾಡಿದೆ. ಅದರ ಜೊತೆಗೆ ಕರ್ನಾಟಕದ ಜನರಿಗೆ ಇಲ್ಲಿ 400 ಕೋಟಿ ರೂಪಾಯಿ ಮೋಸ ಮಾಡಿದೆ. ಆಂಧ್ರದ ಇಪಿಸಿಎಸ್ಆರ್ ಕಂಪನಿ ಮಾಡಿರುವಂತಹ ಮಹಾ ವಂಚನೆ ಇದು. ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ, ಮನಿ ಡಬ್ಲಿಂಗ್ ಅನ್ನ ಮಾಡ್ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಚೈನ್ ಲಿಂಕ್ ಸಿಸ್ಟಮ್ ಇದೆ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಮಂದಿಗೆ ಪಂಗನಾಮ ಹಾಕಿದೆ. ಬಹುತೇಕ ಮಂದಿ 1,000ದಿಂದ ಹಿಡಿದು ಅಂದ್ರೆ 3,000ದಿಂದ ಹಿಡಿದು 1 ಲಕ್ಷದವರೆಗೆ ಹಣ ಹೂಡಿಕೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ ಜನರಿಗಾಗಿರೋ ಮೋಸ ಇಲ್ಲಿ 400 ಕೋಟಿ ರೂಪಾಯಿ. ಇಪಿಸಿ ವ್ಯಾಲೆಟ್, ಇಟಿಟಿ ಮಾರ್ಕೆಟಿಂಗ್, ಡೇ ಟು ಡ್ರೀಮ್ ಅನ್ನೋ ಹೆಸರಿನಲ್ಲಿ ಕಂಪನಿ ಇದೆ. ಈ ಕಂಪನಿಯಲ್ಲಿ ಲೈಬ್ ಬುದ್ಧ ಹಾಗೆ ಎಸ್ ಕುಮಾರ್ ಸೇರಿದಂತೆ ಹಲವರು ವಂಚನೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಗಾಲಾ ಚಂದ್ರಶೇಖರ್ ಗುಪ್ತಾ ಇದರ ಕಿಂಗ್ ಪಿನ್ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ರಿಪೋರ್ಟರ್ ಕಿರಣ್ ಕೊಡ್ತಾರೆ. ಕಿರಣ್, ಈಗ ನಾವು ನೋಡಿದ್ವಿ ಕರ್ನಾಟಕದ ಮಂದಿಗೆ ಇಲ್ಲಿ 400 ಕೋಟಿ ಮೋಸ ಆಗಿದೆ. ಇನ್ನು ದೇಶದ ನಾನಾ ಕಡೆ ಕಂಪನಿ ಇದ್ದು ಅನೇಕ ಮೋಸವನ್ನ ಮಾಡಿದೆ ಅನ್ನೋದಾದ್ರೆ ಮೇನ್ ಆಗಿ ಇಲ್ಲಿ ಯಾರ್ಯಾರು ದೂರು ಕೊಟ್ಟಿದ್ದಾರೆ, ಎಷ್ಟು ಮಂದಿ ಹೂಡಿಕೆಯನ್ನ ಮಾಡಿದ್ದಾರೆ, ಈ ವಂಚನೆ ಪ್ರಕರಣ ಬಯಲಾಗಿದೆ ಹೇಗೆ ಅಂತ?
ಪ್ರತಿಮಾ, ಖಂಡಿತ ಇದು 2017ರ ಜೂನ್ನಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಗುತ್ತೆ. HSR ಲೇಔಟ್ನಲ್ಲಿ ಆಂಧ್ರ ಮೂಲದ ಉದ್ಯಮಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಗಂಜಾಲ ಅಂತ ಈತ ಒಂದು ಆಫೀಸನ್ನು ಓಪನ್ ಮಾಡ್ತಾನೆ. ಅದರಲ್ಲಿ EEC ಡೇ ಟು ಡ್ರೀಮ್ ಅಂತ ಸಾಕಷ್ಟು ಹೆಸರುಗಳು, EEC ವ್ಯಾಲೆಟಿಂಗ್ ಅಂತ ಹೇಳಿ ಸಾಕಷ್ಟು ಕಂಪನಿಗಳ ಹೆಸರಲ್ಲಿ, ಸುಮಾರು 5ಕ್ಕೂ ಹೆಚ್ಚು ಕಂಪನಿಗಳ ಹೆಸರಲ್ಲಿ ಈತ ಓಪನ್ ಮಾಡ್ತಾನೆ. ನಂತರ ಅಲ್ಲಿ ತನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೆಲವು ಆ್ಯಡ್ಗಳನ್ನು ಕೊಡ್ತಾನೆ. ನಾವು ಏನು ಚೈನ್ ಲಿಂಕ್ ಮುಖಾಂತರ ನಿಮ್ಮನ್ನು ಏನಾದರೂ ನೀವು ಹೂಡಿಕೆ ಮಾಡಿದ್ದೆ ಅದರಲ್ಲಿ 9, 30,000, 50,000, 81,000 ಈ ರೀತಿ ಹೂಡಿಕೆ ಮಾಡಿದ್ದೆ ಆಗಲಿ ನಿಮಗೆ ತಿಂಗಳಿಗೆ ಒಂದು ಕಮಿಷನ್ ಕೊಡ್ತೀವಿ ಇಂತಿಷ್ಟು ಅಂತ ಹೇಳಿ, ಮತ್ತೆ ಮನಿ ಡಬ್ಲಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಿ ಆಮಿಷ ಹೊಡ್ತಾನೆ. ಇದನ್ನು ನಂಬಿದಂಥ ಸಾವಿರಾರು, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿ ಇದಕ್ಕೆ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಮೊದಲು ಕೆಲವು ತಿಂಗಳು ಮಾತ್ರ ಕಮಿಷನನ್ನು ಚೆನ್ನಾಗಿ ಕೊಡ್ತಾನೆ. ನಂತರ ನನಗೆ ಅಲ್ಲಿ ಪ್ರಾಫಿಟ್ ಕಡಿಮೆ ಆಗಿದೆ, ಲಾಸ್ ಆಗ್ತಾ ಇದೆ ಅಂತ ಹೇಳಿ ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಕಳೆದ ಡಿಸೆಂಬರ್ ಇಂದಲೂ ಸಹ ಈತ ವಂಚನೆ ಮಾಡ್ತಾ ಬಂದಿರತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ, ಸುಮಾರು 400 ಕೋಟಿ ಈತ ವಂಚನೆ ಮಾಡಿ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸದ್ಯ ವಂಚನೆಗೊಳಗಾದಂತಹ ಸಾವಿರಾರು ಮಂದಿ ಈಗ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರ್ತಕ್ಕಂಥದ್ದು. ದೂರು ದಾಖಲಿಸಿಕೊಂಡು ಪೊಲೀಸರು ಸಹ ಕಾಟಾಚಾರಕ್ಕೆ ಎಲ್ಲೋ ಒಂದ್ ಕಡೆ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು CCBಗೆ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಇದುವರೆಗೂ ಸಹ CCBಗೆ ವರ್ಗಾಯಿಸಿಲ್ಲ. ಇಲ್ಲಿ ಈತ ಸುಮಾರು ಬೆಂಗಳೂರು ಸೇರಿದಂತೆ ಮೈಸೂರು, ಚಿತ್ರದುರ್ಗ, ಮಾಲೂರು, ಕೋಲಾರ ಎಲ್ಲಾ ಕಡೆ ಸಹ ತನ್ನ ಕಂಪನಿಯನ್ನು ವಿಸ್ತರಿಸಿದ್ದ. ಅದೇ ರೀತಿ ದೇಶದಾದ್ಯಂತ ಗುವಾಹಟಿ, ಮಧ್ಯಪ್ರದೇಶ, ಪಂಜಾಬ್, ಅಸ್ಸಾಮು ಎಲ್ಲಾ ಕಡೆನೂ ಸಹ ತನ್ನ ಕಂಪನಿಯನ್ನ ಮಾಡಿಕೊಂಡು ಸುಮಾರು 3,000 ಕೋಟಿಯಷ್ಟು ಹಣವನ್ನ ವಂಚನೆ ಮಾಡಿದೆ ಅನ್ನೋ ಆರೋಪ ಸಹ ಕೇಳಿ ಬಂದಿರತಕ್ಕಂಥದ್ದು. ಬೆಂಗಳೂರಿನಾದ್ಯಂತ ಸಹ ಸಾಕಷ್ಟು ಮಂದಿ ಹಣ ಹೂಡಿಕೆ ಮಾಡಿದ್ರು. ಇವರೆಲ್ಲರಿಗೂ ಸಹ ಈಗ ಪಂಗನಾಮ ಹಾಕಿ ಆಂಧ್ರಕ್ಕೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪೊಲೀಸರು ಇನ್ನೂ ಸಹ ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಪ್ರತಿಮಾ, ಓಕೆ ಕಿರಣ್, ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಕುರಿತಂತೆ ಮಾತನಾಡೋದಕ್ಕೆ ವಂಚನೆಗೆ ಒಳಗಾಗಿರುವಂತಹ ವಿನೋದ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಿನೋದ್ ಅವರೇ. ನಮಸ್ತೆ ವಿನೋದ್ ಅವರೇ, ತಾವು ಎಷ್ಟು ಹಣ ಕಳ್ಕೊಂಡಿದ್ದೀರಾ? ನಾನು ನನ್ನ ಫ್ರೆಂಡ್ ಇಬ್ರು ಒಂದೇ ಸಲ ಇನ್ವೆಸ್ಟ್ ಮಾಡಿದ್ದು 63,000 ಅಂತ. ಒಂದೇ ಸಲ 63,000 ಇನ್ವೆಸ್ಟ್ ಮಾಡಿದ್ರಾ? ಅದ್ರಲ್ಲಿ ಪ್ಯಾಕೇಜ್ ಇದೆ ಮೇಡಮ್. 9,000 ಒಂದು, 27,000 ಒಂದು, ಇನ್ನ ರಿಮೈನಿಂಗ್ ಅಮೌಂಟ್. ಓಕೆ, ಅಂದ್ರೆ ತಿಂಗಳು ಕಟ್ತಾ ಇದ್ದಿದ್ದ 9,000 ಈ ತರ ಪ್ಯಾಕೇಜ್ ನ? ಹೌದು ಮೇಡಮ್. ಪರ್ ಡೇಗೆ 1,000 ರೂಪೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪರ್ ಡೇಗೆ 1,000 ರೂಪೀಸ್ ಕೊಡ್ತೀನಿ ಅಂತ ಹೇಳಿದ್ರಾ? ಹೌದು. 900 ಇನ್ವೆಸ್ಟ್ ಮಾಡಿದ್ರಿ? ನಾನು ಇನ್ವೆಸ್ಟ್ ಮಾಡಿದ್ದು ಫೆಬ್ರವರಿ 1ಗೆ. ಓಕೆ, ಯಾರ ಮೂಲಕ ಪರಿಚಯ ಆಯ್ತು ಈ ಕಂಪನಿ ಬಗ್ಗೆ ನಿಮ್ಗೆ? ನನ್ನ ಫ್ರೆಂಡ್ ವಿಜಯ್ ಅಂತ ಹೇಳ್ಬಿಟ್ಟು. ಓಕೆ, ಅವನು ಅನುದೀಪ್ ಅಂತ ಹೇಳ್ಬಿಟ್ಟು, ಅವನ ಫ್ರೆಂಡ್ ಶಾಂತರಾಜ್ ಅಂತ. ಸೊ ಅವರಿಬ್ಬರ ಕಡೆಯಿಂದ ನಂಗೆ ವಿಜಯ್ ಅವರು ಪರಿಚಯ ಆಗಿದ್ದು. ಓಕೆ, ಸೊ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಯಾವ ತರ ಪ್ಲಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀಟ್ ಆಗ್ಬಿಟ್ಟು ಹೇಳಿದಾಗ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಎಲ್ಲ ತೋರಿಸಿದ್ರು. ನಾನು ಇಷ್ಟು ಇನ್ವೆಸ್ಟ್ ಮಾಡಿದೀನಿ, 8 lakh ರೂಪೀಸ್ ಸಮಥಿಂಗ್ ಇನ್ವೆಸ್ಟ್ ಮಾಡಿದೀನಿ. ಸೊ ಈ ತರ ಬೇರೆ ಬೇರೆ ಅಕೌಂಟ್ ಇನ್ವೆಸ್ಟ್ ಮಾಡಿದೀನಿ, ಟ್ರಾನ್ಸಾಕ್ಷನ್ಸ್ ನೋಡಿ ಈ ತರ ಎಕ್ಸ್ಪ್ಲೈನ್ ಮಾಡಿದ್ ನಿಮ್ಗೆ? ವಿಜಯ್ ಅಂತ. ಓಕೆ ಓಕೆ, ನಿಮ್ ಫ್ರೆಂಡ್ ಏನೇ? ಹೌದು, ಫ್ರೆಂಡ್. ಓಕೆ ಓಕೆ, ಆಮೇಲೆ ಈ ತರ ಬೇರೆ ಬೇರೆ ಅಕೌಂಟ್ ಇಂದ ಟ್ರಾನ್ಸಾಕ್ಷನ್ ತೋರಿಸಿದ್ರು, ಅವ್ರದೇ ಆದ ಅಕೌಂಟ್. ಸೊ ನಂಬಿಕೆ ಬಂತು. ಒಂದು 3 months ಇಂದ ಅವ್ರ ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇತ್ತು. ಸೊ ಅವ್ರು ಹಾಫ್ ಅಮೌಂಟ್ ನಂದು ರಿಟರ್ನ್ ಆಗಿದೆ, ಇನ್ನು ಹಾಫ್ ಅಮೌಂಟ್ ಬರ್ಬೇಕು. ಅಂದ್ರೆ ಟೋಟಲ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ದು 63,000? ಓಕೆ, ಎಷ್ಟು ಬಂದಿದೆ ನಿಮಗೆ ಅದರಲ್ಲಿ? 2,000 ಸಮಥಿಂಗ್ ಬಂತು ಮೇಡಮ್, ಸ್ಟಾರ್ಟಿಂಗ್ ಓನ್ಲಿ ಒನ್ ಡೇ ಅಷ್ಟೇ. ಅಂದ್ರೆ ಈಗ ಪರ್ ಡೇ 1,000 ರೂಪೀಸ್ ಸಿಗುತ್ತೆ ಅಂತ ನಿಮ್ಗೆ ಹೇಳಿದ್ರಲ್ಲ, 2 ದಿನ ಬಂದಿದ್ ನಿಮ್ಗೆ ಅಷ್ಟೇ? 1,000? ಅದು ಆತರ ಅಲ್ಲ ಮೇಡಮ್, ಜಾಯಿನಿಂಗ್. ಹೇಳಿ ವಿನೋದ್ ಅವರೇ. ಹಲೋ, ವಿನೋದ್ ಅವರೇ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗಲಿಲ್ಲ. ಈಗ ಕಿರಣ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಕಿರಣ್, ಒಂದ್ ಕಡೆ ನಾವು ನೋಡ್ತಾ ಇದ್ವಿ, ಈಗ ತುಂಬಾ ಮಂದಿ ಸಾಕಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ. ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಕೂಡ ತೋರಿಸಿ ನಂತರ ಫಸ್ಟ್ ನಂಬಿಕೆ ಗಿಟ್ಟಿಸ್ಕೊಂಡಿದ್ದಾರೆ ಇವರು. ಅಂದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಸ್ಟಾರ್ಟಿಂಗ್ ದಿನಗಳಲ್ಲಿ ಒಂದು 15 to 13 days ಹಣ ಕೊಟ್ಟಿದ್ದಾರೆ, ಅಂದ್ರೆ ನಂಬಿಕೆ ಗಿಟ್ಟಿಸ್ಕೊಳ್ಳೋದಕ್ಕೆ. ಆ ನಂತರ ಮೋಸ ಮಾಡಿದ್ದಾರೆ ಅನ್ನೋದಾದ್ರೆ, ಅದಾದ್ಮೇಲೂ ಕೂಡ ಕಂಪನಿಗೆ ತುಂಬಾ ಮಂದಿ ಹಣ ಹೂಡಿಕೆ ಮಾಡಿದ್ದಾರಾ, ಹೇಗೆ ಅಂತ?
ಖಂಡಿತ ಪ್ರತಿಮಾ, ಏನಂದ್ರೆ ಇಲ್ಲಿ ಹಣ ಹೂಡಿಕೆ ಮಾಡೋದ್ರು ಒಬ್ರಿಗೊಬ್ರು ಏನು ಕಾಂಟ್ಯಾಕ್ಟ್ ಇರ್ತಾ ಇತ್ತು. ಆದ್ರೆ ಹಣ ಹೂಡಿಕೆ ಮಾಡಿದ ನಂತರ ಅವ್ರಿಗೆ ಒಂದು ಟಾರ್ಗೆಟ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ಏನಂದ್ರೆ ಚೈನ್ ಲಿಂಕ್ ಪ್ರಕಾರ ನಿಮ್ಮ ಸ್ನೇಹಿತರನ್ನ ನೀವು ಸದಸ್ಯತ್ವ ಮಾಡಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ಕರ್ಕೊಂಬನ್ನಿ, ಹೆಚ್ಚು ಹೂಡಿಕೆ ಮಾಡಿ, ನೀವು ಹೆಚ್ಚು ಹೂಡಿಕೆ ಮಾಡಿದಷ್ಟು ನಿಮ್ಗೆ ಹೆಚ್ಚಿನ ಬಡ್ಡಿ ಮತ್ತೆ ನಿಮ್ಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಚಂದ್ರಶೇಖರ್ ಗುಪ್ತಾ ಗಾಂಜಾಲ ಏನು ಆಮಿಷ ಒಡ್ತಿದ್ದ. ಹೀಗಾಗಿ ಎಲ್ಲರೂ ಸಹ ತಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರನ್ನು ಕರ್ಕೊಂಡ್ಬಂದು ಇಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ಕೋಟ್ಯಾಂತರ 6 ತಿಂಗಳಲ್ಲೇ ಸಹ ಕೋಟ್ಯಾಂತರ ರೂಪಾಯಿ ಇಲ್ಲಿ ಹೂಡಿಕೆ ಆಗುತ್ತೆ ಆ ಕಂಪನಿಗೆ. ಹಾಗಾಗಿ ಇಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಆದ ನಂತರ ಇವರೆಲ್ಲ ಸಹ ಆ ಹಣವನ್ನ ತೆಗೆದುಕೊಂಡು ಈಗ ಪರಾರಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇವರು ಏನ್ ಟಾರ್ಗೆಟ್ ಮಾಡ್ತಿದ್ದು ಮಿಡ್ಲ್ ಕ್ಲಾಸ್ ಪೀಪಲ್, ಬಿಸ್ನೆಸ್ ಮ್ಯಾನ್ಗಳು, ಯಾರ್ಯಾರು ಒಳ್ಳೊಳ್ಳೆ ಏನು ಆದಾಯ ಗಳಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಸಹ ತಮ್ಮ ಬುಟ್ಟಿಗೆ ಹಾಕೊಂತ ಇದ್ರು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಕೆಲವು ಆಡ್ ಗಳನ್ನ ಕೊಟ್ಟು ಅವರನ್ನ ಸೆಳಿತಾ ಇದ್ರು. ಪ್ರತಿಮಾ, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.